ಮಂತ್ರಾಲಯದಲ್ಲಿ ಇವತ್ತು ರಾಯರ ಉತ್ತರ ಆರಾಧನೆ ನಡೆಯಲಿದೆ. ಮಹಾರಥೋತ್ಸವ ಕೂಡ ನಡೆಯಲಿದ್ದು ಸಾವಿರಾರು ಭಕ್ತರು ಮಂತ್ರಾಲಯಕ್ಕೆ ದಾಂಗುಡಿ ಇಡ್ತಾ ಇದ್ದಾರೆ. ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಮಂತ್ರಾಲಯದಲ್ಲಿಂದು ರಾಯರ ಉತ್ತರಾಧನೆ ಸಂಭ್ರಮ. ಮಠದ ರಾಜಬೀದಿಯಲ್ಲಿ ಮಹಾರಥೋತ್ಸವಕ್ಕೆ ಸಿದ್ಧತೆ. ಗುರು ರಾಘವೇಂದ್ರ ಸ್ವಾಮಿಗಳು ವೃಂದಾವನಸ್ಥರಾದ ಮರುದಿನವನ್ನ ಮಂತ್ರಾಲಯದಲ್ಲಿ ಉತ್ತರಾರಾಧನೆಯಾಗಿ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಆರಾಧನಾ ಮಹೋತ್ಸವದ ಕೊನೆಯ ಘಟ್ಟ ಉತ್ತರಾರಾಧನೆ ಹಿನ್ನೆಲೆಯಲ್ಲಿ ಮಠದ ರಾಜಬೀದಿಯಲ್ಲಿ ಇಂದು ಮಹಾರಥೋತ್ಸವ ಜರುಗಲಿದೆ. ಈ ದಿನ ರಾಯರು ಪ್ರಹ್ಲಾದ ರಾಜರ ಉತ್ಸವ ಮೂರ್ತಿ ರೂಪದಿಂದ ಹೊರ ಪ್ರಕಾರದಲ್ಲಿ ಬಂದು ಭಕ್ತರಿಗೆ ರಾಜಬೀದಿಯಲ್ಲಿ ದರ್ಶನ ಕೊಡ್ತಾರೆ ಅನ್ನೋ ಪ್ರತೀತಿ ಇದೆ. ಮಹಾರಥೋತ್ಸವಕ್ಕೂ ಮುನ್ನ ರಾಮದೇವರು ಮತ್ತು ಮಠದ ಎಲ್ಲಾ ಬೃಂದಾವನಗಳಿಗೂ ಗುಲಾಲ್ ಸಮರ್ಪಣೆ ಮಾಡುವ ಮೂಲಕ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರು ವಸಂತೋತ್ಸವ ಆಚರಿಸುತ್ತಾರೆ. ಬಳಿಕ ಗುರುರಾಯರನ್ನ ಪ್ರಹ್ಲಾದ ರಾಜರ ರೂಪದಲ್ಲಿ ಸಂಸ್ಕೃತ ಪಾಠಶಾಲೆಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತೆ. ನಂತರ ಮಠದ ಮಧ್ವದ್ವಾರದ ಮೂಲಕ ರಾಜಬೀದಿಯಲ್ಲಿ ಮಹಾರಥೋತ್ಸವ ನಡೆಯುತ್ತೆ. ಉತ್ತರಾರಾಧನಾ ಮಹೋತ್ಸವದ ಅಂಗವಾಗಿ ಪ್ರಾತಃ ಕಾಲದಲ್ಲಿ ನಿರ್ಮಾಲ್ಯ ವಿಸರ್ಜನೆ, ಪಂಚಾಮೃತಾಭಿಷೇಕ, ಮೂಲ ವೃಂದಾವನಕ್ಕೆ ವಿಶೇಷ ಪುಷ್ಪಾಲಂಕಾರ, ರಜತ ಕನಕ ಕವಚಗಳ ತೊಡುವಿಕೆ, ಇಲ್ಲಿ ಮಂಗಳಾರತಿಯನ್ನು ಸ್ವೀಕಾರ ಮಾಡಿ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳನ್ನು ಅನುಸರಿಸಿ ಗುರು ಸಾರ್ವಭೌಮ ಸಂಸ್ಕೃತ ವಿದ್ಯಾಪೀಠಕ್ಕೆ ಸಕಲ ವಾದ್ಯ ವೈಭವಗಳು, ಅದೇ ರೀತಿಯಾಗಿ ಭಜನಾ ಮಂಡಳಿಗಳ ನೃತ್ಯ, ಸಂಗೀತ ಮೊದಲಾದವುಗಳ ಮೂಲಕವಾಗಿ ಪಾಠಶಾಲೆಗೆ ತೆರಳುತ್ತಾರೆ. ಅಲ್ಲಿ ಪೂಜಾರಾಧನೆಗಳನ್ನು ಮುಗಿಸಿಕೊಂಡು ಬಂದ ನಂತರದಲ್ಲಿ ಭಕ್ತರಿಗೆಲ್ಲರಿಗೂ ಕೂಡ ರಾಯರ ಪ್ರಸಾದ ರೂಪವಾಗಿ ಓಕುಳಿ, ಅದು ರಂಗಿನ ಪ್ರಸಾದವನ್ನೆಲ್ಲವನ್ನು ಕೂಡ ವಿತರಿಸುವಂತಹ ಒಂದು ಕಾರ್ಯಕ್ರಮ. ಆನಂತರದಲ್ಲಿ ರಥಾರೂಢರಾಗ್ತಾರೆ ರಾಘವೇಂದ್ರ ಸ್ವಾಮಿಗಳವರು. ರಾಯರು ಪ್ರತಿನಿತ್ಯದಲ್ಲಿ ಅಂತರ್ಮುಖವಾಗಿ ಜಪ ತಪ ಮಾಡ್ತಾ ಇದ್ರೆ, ಉತ್ತರಾರಾಧನೆ ದಿನ ಬಹಿರ್ಮುಖವಾಗಿ ತಮ್ಮ ದೃಷ್ಟಿಯನ್ನ ಭಕ್ತರ ಕಡೆಗೆ ಹರಿಸ್ತಾರೆ. ಭಕ್ತರ ಬೇಡಿಕೆ ಈಡೇರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಹೀಗಾಗಿ ಉತ್ತರಾರಾಧನೆ ದಿನ ರಾಯರ ಅನುಗ್ರಹಕ್ಕೆ ಪಾತ್ರರಾಗೋಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ. ಈ ಬಾರಿ ಮಹಾರಥೋತ್ಸವದಲ್ಲಿ ಮೈಸೂರು ಮಹಾರಾಜ ಮತ್ತು ಮೈಸೂರು ಸಂಸದ ಯದುವೀರ್ ಒಡೆಯರ್ ಭಾಗವಹಿಸಲಿದ್ದಾರೆ. ನಮ್ಮ ಮಠದ ಸಂಪ್ರದಾಯ ಅಂತ ಪ್ರಕಾರ ವಸಂತೋತ್ಸವ ಅಂತ ಹೇಳ್ತೀವಿ. ಅದು ಆ ಪರಮಾತ್ಮನಿಗೆ, ರಾಯರಿಗೆ, ಬೃಂದಾವನಕ್ಕೆ ಮತ್ತು ಪ್ರಹ್ಲಾದ ರಾಜರಿಗೆ ಅರ್ಪಿಸಿ ಅವರ ಅನುಮತಿಯನ್ನು ಪಡೆದು ನಾವೆಲ್ಲ ಕಾರ್ಯಕ್ರಮಗಳು ರಾಯರು ಮತ್ತು ನಮ್ಮ ವಾದೀಂದ್ರ ತೀರ್ಥರ ಒಂದು ಆಶೀರ್ವಾದದಿಂದ ಆಗಿದೆ ಅಂಥೇಳಿ ಒಂದು ವಸಂತೋತ್ಸವವನ್ನು ಮಾಡಿ ಶ್ರೀಗಳವರು ಶಿಷ್ಯಂದ್ರಿಗೆ, ಶಿಷ್ಯಂದರು ಶ್ರೀಗಳವರಿಗೆ ಮತ್ತು ಭಕ್ತಾದಿಗಳು ಎಲ್ಲರಿಗೂ ಕೂಡ ಈ ಒಂದು ವಸಂತೋತ್ಸವದಿಂದ ಮಾಡಿಸಿ ಆಮೇಲೆ ಉತ್ಸವರಾಯರನ್ನು ಹೊರಗೆ ನಮ್ಮ ರಾಜಬೀದಿ ಒಳಗೆ ಉತ್ಸವ ಮಾಡೋದಕ್ಕಂತೇಳಿ ಅಲ್ಲಿ ರಥಕ್ಕೆ ಕರ್ಕೊಂಡು ಬರ್ತಾರೆ. ಒಂದು ಸ್ಟೇಜ್ ಮಾಡಲಾಗಿದೆ. ವಿಶೇಷವಾಗಿ ಮೈಸೂರು ಮಹಾರಾಜರಿದ್ದಾರೆ ಯದುವೀರ ಶ್ರೀಕಂಠ ಚಾಮರಾಜ ಒಡೆಯರ್ ಅವರು, ಅವರಿಗೆ ವಿಶೇಷವಾಗಿ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಯನ್ನು ಅಲ್ಲೇ ಕೊಡುವಂತರಾಗಿದ್ದಾರೆ ಅವರ ಅಮೃತ ಹಸ್ತದಿಂದ. ಇನ್ನು ವಿವಿಧೆಡೆಯಿಂದ ಆಗಮಿಸಿರುವ ಭಜನಾ ಮಂಡಳಿಗಳು, ಕಲಾ ತಂಡಗಳು ರಾಜಬೀದಿಯಲ್ಲಿ ರಥೋತ್ಸವಕ್ಕೆ ಮೆರುಗು ಕೊಡೋಕೆ ಸಿದ್ಧವಾಗಿದೆ. ಹೆಲಿಕಾಪ್ಟರ್ ಮೂಲಕ ಪ್ರತಿ ವರ್ಷದಂತೆ ರಥಕ್ಕೆ ಪುಷ್ಪ ವೃಷ್ಟಿಯನ್ನ ಮಾಡಲಾಗ್ತಾ ಇದೆ. ಈ ಮೂಲಕ ರಾಯರ ಆರಾಧನೆಯ ಮುಖ್ಯ 3 ದಿನಗಳು ಮುಕ್ತಾಯವಾಗುತ್ತೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.